ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮಗೆಲ್ಲರಿಗೂ ಶ್ರೀಮತಿ ಅಡುಗೆ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್ ನಾನಿವತ್ತು ಪಾಸ್ತಾ ಹೇಗೆ ಮಾಡೋದು ಅಂತ ಹೇಳಿ ಪಾಸ್ತಾ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ಈ ಪಾಸ್ತಾ ಮಾಡಿರೋದು ರವೆಯಿಂದ, ಅಂದರೆ ಗೋಧಿ ಹಿಟ್ಟಿಂದ. ಹಾಗಾಗಿ ಇದು ಮಕ್ಕಳಿಗೆ ಕೂಡ ತುಂಬಾ ಒಳ್ಳೆಯದು. ಮೈದಾ ಆದರೆ ಸ್ವಲ್ಪ ಅಷ್ಟೆಲ್ಲ ಒಳ್ಳೆಯದಲ್ಲ. ಸೊ ಇದು ಆದರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಫಸ್ಟ್ ಹೇಗೆ ಮಾಡೋಣ ಅಂಥೇಳಿ. ಈಗ ಒಂದು ಪಾತ್ರೆಗೆ ನಾನು ನೀರು ಹಾಕ್ಕೊಂಡು 1 ಸ್ಪೂನ್ ಉಪ್ಪು ಮತ್ತು 1 ಸ್ಪೂನ್ ಆಯಿಲ್ ಹಾಕಿ ಇದನ್ನು ಬೇಯಿಸ್ಲಿಕ್ಕೆ ಇಟ್ಕೊತಾ ಇದ್ದೀನಿ. ಒಂದು ಪಾತ್ರೆಗೆ ನಾನಿವಾಗ 1 ಕಪ್ಪಷ್ಟು ವಾಟರನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಉಪ್ಪನ್ನು ಕೂಡ ತೊಗೊಂಡಿದ್ದೀನಿ. 1 ಸ್ಪೂನ್ ಆಯಿಲನ್ನು ಕೂಡ ಹಾಕ್ಕೊಂಡಿದ್ದೀನಿ. 1 ಬೌಲಷ್ಟು ನಾನು ಪಾಸ್ತಾ ತೊಗೊಂಡಿದ್ದೀನಿ. ಅದನ್ನು ಈಗ ನಾವು ಬೇಯಲಿಕ್ಕೆ ಇಡೋಣ. ಒಂದು 5ರಿಂದ 6 ನಿಮಿಷ ಬೇಯಿಸಿದರೆ ಸಾಕು. ಇದನ್ನು ಚೆನ್ನಾಗಿ ಬೆಂದೆ ಈಗ ಇದನ್ನು ನಾನು ಬಿಸಿ ನೀರನ್ನೆಲ್ಲ ಬಸ್ತು ಮತ್ತೆ ನಾನು ತಣ್ಣೀರಿಂದ ತೊಳ್ಕೊಂಡಿದ್ದೀನಿ. ಯಾಕೆ ಅಂದರೆ ಅಂಟಂಟಾಗಲ್ಲ ಅಂದ್ಬಿಟ್ಟು ಮಾಡುವಾಗ ಸಪ್ರೇಟಾಗಿ ಹುಡಿಯಾಗಿ ಬರಬೇಕು ಅಂದರೆ ಒಂದು ಸ್ವಲ್ಪ ತಣ್ಣೀರಲ್ಲಿ ತೊಳ್ಕೊಂಬಿಡಿ. ಈ ಸೈಡ್ ಬೈಯಲ್ಲಿ ನಾನೀಗ ಎಲ್ಲ ತರಕಾರಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಬ್ರೋಕೊಲಿ, ನಿಮ್ಗೆ ಯಾವ್ಯಾವ ತರಕಾರಿ ಬೇಕೋ ಅದನ್ನು. ಕಾರ್ನ್ ಹಾಕಿದರೆ ಅಂತೂ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಕೂಡ ತುಂಬ ಹೆಲ್ದಿಗೆ ತುಂಬ ಒಳ್ಳೆಯದು. ನಾನು ಕ್ಯಾಪ್ಸಿಕಮ್ಮು, ಆನಿಯನ್, ಕ್ಯಾರೆಟ್ ಮತ್ತು ಬೆಳ್ಳುಳ್ಳಿ, ಶುಂಠಿ ಮತ್ತು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ಬೀನ್ಸು ಮತ್ತು ಗ್ರೀನ್ ಪೀಸ್ಗಳನ್ನು ಹಾಕೋಬೋದು. ಪಾನನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ತರಕಾರಿ ಎಲ್ಲ ಬೇಯಿಸ್ಕೊಳ್ಳೋದಕ್ಕೆ. ನಾನು ಇದಕ್ಕೆ 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಓಕೆ, ಇದು ಎಣ್ಣೆ ಕಾದಿದೆ. ಈ ಎಣ್ಣೆಗೆ ನಾನು ಇವಾಗ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಫಸ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ, ನಂತರ ಜಿಂಜರು, ಶುಂಠಿ, ಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಕೆಂಪಗಾಗೋ ತನಕ ಏನು ಮಾಡಿ ಕೊಂಬಿಡಿ. ಈರುಳ್ಳಿನೂ ಹಾಕ್ತಾ ಇದ್ದೀನಿ. 1 ಈರುಳ್ಳಿ ಸಾಕು. ಇದಕ್ಕೆ ಚೆನ್ನಾಗಿ ರೆಡ್ ಕಲರ್ ಬರೋ ತನಕ ಹುರ್ಕೊಳ್ಳಿ. ನೋಡಿ, ನಿಧಾನಕ್ಕೆ ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಇದೆ. ಈಗ ನಾನು ಉಳಿದಿರೋ ಎಲ್ಲ ತರಕಾರಿಗಳನ್ನು ಹಾಕ್ಕೊಬಿಡ್ತಾ ಇದ್ದೀನಿ. ಸೊ ಕ್ಯಾರೆಟ್ ಹಾಕ್ತಾ ಇದ್ದೀನಿ, ನಂತರ ಕ್ಯಾಪ್ಸಿಕಮ್ ಕೂಡ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಬ್ರೋಕೊಲಿ ಕೂಡ ಹಾಕ್ತಾ ಇದ್ದೀನಿ. ನಾನು ಹೇಳಿದ್ನಲ್ವ, ನೀವು ಬೇಕಾದರೆ ಬೀನ್ಸ್ ಕೂಡ ಹಾಕೋಬೋದು ಅಂತ ಹೇಳಿ. ಆದರೆ ಕಾರ್ನ್ ಮಾತ್ರ ಹಾಕ್ಕೊಳ್ಳಿ. ಕಾರ್ನ್ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಾರ್ನ್ ಹಾಕ್ಕೊಂಡ್ರೆ. ಸೊ ಮಧ್ಯದಲ್ಲಿ ಸ್ವೀಟಾಗಿ ಸಿಗ್ತಾ ಇರುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ಸೊ ಕಾರ್ನನ್ನು ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 5ರಿಂದ 6 ನಿಮಿಷ ಆದರೂ ಚೆನ್ನಾಗಿ ಬೇಯಿಸಿ ಇದನ್ನು. ಇದು ಫ್ರೈ ಆಗ್ತಾ ಇರುವಾಗಲೇ ನಾನು ಇದಕ್ಕೆ ಪೆಪ್ಪರ್ ಪೌಡ್ರನ್ನ ಹಾಕ್ತಾ ಇದ್ದೀನಿ. ನಂತರ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸು ಮತ್ತು ಆರ್ಗ್ಯಾನೋ ಎಲ್ಲ ಸ್ವಲ್ಪ ಮುಂಚೆನೇ ತಂದಿಟ್ಕೊಳ್ಳಿ. ಸೊ ಚಿಲ್ಲಿ ಫ್ಲೇಕ್ಸನ್ನು ನಿಮಗೆ ಖಾರ ಎಷ್ಟು ಬೇಕು ಅನ್ನೋದ್ರ ಮೇಲೆ ಡಿಪೆಂಡು. ಸೊ ಆರ್ಗ್ಯಾನೋ ಕೂಡ ನಾನು ಹಾಕ್ತಾ ಇದ್ದೀನಿ. ಇದೆಲ್ಲ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ತರಕಾರಿಗಳೆಲ್ಲ ಬೇಯೋ ತನಕ ಏನು ಮಾಡಿ ಚೆನ್ನಾಗಿ ಫ್ರೈ ಮಾಡಿ. 5ರಿಂದ 6 ನಿಮಿಷ ಆಯ್ತಲ್ವ, ಚೆನ್ನಾಗಿ ಬೆಂದಿರುತ್ತೆ ಅನಿಸುತ್ತೆ. ನೋಡಿ, ಚೆನ್ನಾಗಿ ಬೆಂದಿದೆ ತರಕಾರಿಗಳೆಲ್ಲ. ಸೊ ಇವಾಗ ನಾವು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ನಾವು ವೈಟ್ ಸಾಸನ್ನು ತಯಾರು ಮಾಡ್ಕೊಳ್ಳೋಣ. ವೈಟ್ ಸಾಸನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ದೊಡ್ಡದೇ ಪಾತ್ರೆ ತೊಗೊಳ್ಳಿ. ಆ ಪಾತ್ರೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನಾನಿಲ್ಲಿ ಬೆಣ್ಣೆನ ಅಮೂಲ್ ಗಾರ್ಲಿಕ್ ಮತ್ತು ಹರ್ಬ್ಸ್ ಬಟರನ್ನು ಮತ್ತು ಇನ್ನೊಂದು ಅಮೂಲ್ ಬಟರ್ ಎರಡನ್ನೂ ಯೂಸ್ ಮಾಡ್ತಾ ಇದ್ದೀನಿ. 50-50 ಅಂದರೆ ಗಾರ್ಲಿಕ್ ಆ್ಯಂಡ್ ಹರ್ಬ್ಸ್ ಅಂದರೆ ಟೇಸ್ಟ್ ಸ್ವಲ್ಪ ಬೆಳ್ಳುಳ್ಳಿ ಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ಒಂದು ಪೀಸಷ್ಟು ಒಂದು 50 ಗ್ರಾಮಷ್ಟು ಹಾಕ್ತಾ ಇದ್ದೀನಿ. ಸೊ ಇದನ್ನು ಕೂಡ ನಾನು 1-2 ಸ್ಲೈಸನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಇದಕ್ಕೆ ಬೆಣ್ಣೆನ ಹಾಕೋತಾ ಇದ್ದೀನಿ. ವೈಟ್ ಗಾರ್ಲಿಕ್ ಹರ್ಬ್ಸನ್ನು ಹಾಕ್ಕೊಂಡಿದ್ದೀನಿ. ನಂತರ ಸಾದಾ ಬಟರನ್ನು ಕೂಡ ಹಾಕೋತಾ ಇದ್ದೀನಿ. ಬೆಣ್ಣೆ ಕರಗ್ತಾ ಇದೆ. ಈಗ ಇದಕ್ಕೆ ನಾವು 2ರಿಂದ 3 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳೋಣ. ವೈಟ್ ಸಾಸ್ ಮಾಡೋಕ್ಕೆ ಮೈದಾ ಹಿಟ್ಟು ಬೇಕೇ ಬೇಕು. ಸೊ 2ರಿಂದ 3 ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಮಾಡಿ, ಗಂಟೇನೂ ಆಗದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಫಸ್ಟು ಸ್ವಲ್ಪ ಗಟ್ಟಿ ಆಗುತ್ತೆ, ಆನಂತರ ಮತ್ತೆ ಇದು ತೆಳ್ಳಗಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆನಂತರ ಇದಕ್ಕೆ ಹಾಲು ಸೇರಿಸ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಮಾಡಿ. ನಾನಿಲ್ಲಿ ಹರ್ಬ್ಸ್ ಮತ್ತು ಗಾರ್ಲಿಕ್ ಬಟರ್ ಹಾಕಿರೋದ್ರಿಂದ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗಿದೆ, ಇಲ್ಲ ಅಂತಂದರೆ ವೈಟ್ ಕಲರಾಗೇ ಇರುತ್ತೆ. ಸೊ ಇವಾಗ ಇದು ಚೆನ್ನಾಗಿ ಬೆಂದಿದೆ, ಸಾಕು. ಕಲರ್ ಚೇಂಜ್ ಆಗೋ ತನಕ ಇದನ್ನು ಮಿಕ್ಸ್ ಮಾಡಿದರೆ ಸಾಕು. ಈ ಥರ ಲಿಕ್ವಿಡ್ ಲೋ ಫ್ಲೇಮಲ್ಲೇ ಮಾಡಬೇಕು, ಇಲ್ಲ ಅಂತಂದರೆ
ಒಂದೇ ಸಲ ಕಪ್ಪಾಗೋ ಚಾನ್ಸಸ್ ಇರುತ್ತೆ, ಬೆಣ್ಣೆ ಅಲ್ವಾ. ಸೊ ಹಾಗಾಗಿ ಈಗ ಇದಕ್ಕೆ ನಾವು ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಹಾಲನ್ನು ಹಾಕೋತಾ ಇದ್ದೀನಿ ನಾನು. ಹಾಲನ್ನು ಮೊದಲೇ ಕಾಯಿಸಿ ಇಟ್ಕೊಂಡಿರಬೇಕು, ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡೋಕ್ಕೆ. ಸ್ವಲ್ಪನೇ ಹಾಲು ಹಾಕ್ಕೋತಾ ಏನು ಮಾಡಬೇಕು, ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ಹೀಗೆ ಹಾಲು ತುಂಬ ಬೇಕಾಗುತ್ತೆ, ಒಂದು ಅರ್ಧ ಲೀಟ್ರ್ ಆದರೂ ಬೇಕಾಗುತ್ತೆ ಹಾಲು. ನೋಡಿ, ಈ ಥರ ತೆಳ್ಳಗೆ ಲಿಕ್ವಿಡ್ಸ್ ಟೆಕ್ಸ್ಚರ್ ಬೇಕು ಅಂತಂದರೆ ತುಂಬಾ ಈಗ ಏನು ಮಾಡ್ಕೋಬೇಕು ಅಂತಂದರೆ ತುಂಬಾ ಇದನ್ನು ಅರ್ಧ ಲೀಟ್ರ್ ಹಾಲನ್ನು ಫುಲ್ಲಾಗಿ ಹಾಕಲೇಬೇಕಾಗುತ್ತೆ. ಸೊ ಈ ಥರ ಕಂಪ್ಲೀಟಾಗಿ ತೆಳ್ಳಗೆ ಲಿಕ್ವಿಡ್ ಟೆಕ್ಸ್ಚರ್ ಬಂದಿರುತ್ತೆ. ಇದು ಈಗ ಬಾಯ್ಲ್ ಆಗೋಕ್ಕೆ ಬಿಡೋಣ ಸ್ವಲ್ಪ. ಓಕೆ, ಬಾಯ್ಲ್ ಆಗ್ತಾ ಇದೆ. ಇವಾಗ ನಾನೆಲ್ಲ ಪಾಸ್ತಾಗಳನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಪಾಸ್ತಾ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ತರಕಾರಿ ಬೇಯಿಸಿಟ್ಕೊಂಡಿದ್ವಲ್ವ, ಅದನ್ನು ಕೂಡ ಅದ್ರ ಜೊತೆಗೆ ಹಾಕಿ ಒಂದು ರೌಂಡ್ ಎಲ್ಲ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಅದ್ರ ನಂತರ ಮತ್ತೆ ನಾವು ಬೇಕಂದರೆ ಖಾರ ಕಡಿಮೆ ಆಯಿತು ಅಂತಂದರೆ ನೀವು ಮತ್ತೆ ಬೇಕಾದರೆ ಚಿಲ್ಲಿ ಫ್ಲೇಕ್ಸ್ ಕೂಡ ಏನು ಮಾಡ್ಕೋಬೋದು, ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಏನು ಮಾಡಿ ಪ್ಲೇಟನ್ನು ಲಿಡ್ಡನ್ನು ಮುಚ್ಚಿಬಿಟ್ಟು ಬೇಯಲಿಕ್ಕೆ ಇಡಿ. 2 ಮಿನಿಟ್ಸ್ ಅಷ್ಟೇ. ಈಗ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಂಡಿರ್ತಾ ಇದ್ದೀನಿ. ನಂತರ ಆರ್ಗ್ಯಾನೋ ಕೂಡ ಸ್ವಲ್ಪ ಹಾಕ್ಕೊಳ್ಳಿ, ನಿಮಗೆ ಬೇಕಿದ್ದರೆ ಮಾತ್ರ ಇದರ ನಂತರ. ಈಗ ನಾನು ಇದಕ್ಕೆ ಒಂದು 3 ಶೀಟಷ್ಟು ಚೀಸನ್ನು ಹಾಕ್ತಾಯಿದ್ದೀನಿ. ಚೀಸಲ್ಲಿನೂ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂದ್ಬಿಟ್ಟು ಇದರಲ್ಲಿ ಮತ್ತೆ ಚೆನ್ನಾಗಿ ಮಿಕ್ಸ್ ಆಗಲಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಆಗಿದೆ. ಸೊ ಚೆನ್ನಾಗಿ ಬಂದಿದೆ ನೋಡಿ. ಇನ್ನೊಂದು ಸ್ವಲ್ಪ ಮೇಲೆ ನಿಮಗೆ ಇನ್ನೂ ತೆಳ್ಳಗೆ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಹಾಲನ್ನು ಹಾಕೋಬೋದು. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮನೇಲಿ ಟ್ರೈ ಮಾಡಿ ನೋಡಿ. ವೈಟ್ ಸಾಸ್ ಪಾಸ್ತಾ ತುಂಬ ಈಸಿ, ಮತ್ತು ಮಕ್ಳಿಗೆ ಕೂಡ ಹೆಲ್ದಿ ಫುಡ್. ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಹೆಲ್ದಿ ಫುಡ್ಡೇ ಇದು. ಸೊ ಒಂದ್ಸಲ ಟ್ರೈ ಮಾಡಿ. ಈಗ ಹೇಗೋ ಬೇಸಿಗೆ ರಜೆ ಬರ್ತಾ ಇದೆ, ಎಲ್ಲ ಟ್ರೈ ಮಾಡಿ ತಿನ್ನಿಸಿ. ಹೀಗೆ ನಮ್ಮದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.